ಅಲಂಕರಿಸಿರ್ತಕ್ಕಂಥ 4 ಜನ ಉತ್ತಮ ಅಧಿಕಾರಿಗಳು. ಅದರಲ್ಲಿ ಒಬ್ಬರು ನಮ್ಮ ಬೆಸ್ಕಾಂ AW ರಮೇಶ್ ಕುಮಾರ್ ಅವರವರ ಫ್ಯಾಮ್ಲಿ ಕೋರ್ಟ್ ಇವತ್ತು ವಾರಂಟಿ ಸ್ವಲ್ಪ ಇರೋದ್ರಿಂದ ಅವರು ನಾಳೆ ಬಂದು ಮನೆಗೆ ಬಂದು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಉತ್ತಮ ನೌಕರರಲ್ಲ ಅವರು ಅಧಿಕಾರಿಗಳು. ನನಗೆ ಮೆಚ್ಚಿ ಅಧಿಕಾರಿ ಆಗಿರ್ತಕ್ಕಂಥ ನನಗೆ ಮೇಷ್ಟಾಗಿರ್ತಕ್ಕಂಥ ಅನ್ಬೋದು ಅಂತ ಅನ್ಕೋತೀನಿ. ಅವರ ಹಾವಭಾವ ವ್ಯಕ್ತಿತ್ವ ಬಹುಶಃ ಎಲ್ಲೋ ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ ಅವ್ರು ಎಂಥ ಇತಿಹಾಸಕಾರರು ಅಂತ ಅರ್ಥ ಆಗುತ್ತೆ. ನಮ್ಮ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನೇನಪ್ಪ ಸರ್ ಅವರು, ನಿಜವಾಗ್ಲೂ ನಾವು ನಿಮ್ಮನ್ನು ಕಳ್ಕೊತಾ ಇದ್ದೀವಿ ಸರ್. ನಮ್ಮನ್ನು ನೌಕರಿಂದ ನಿಮ್ಮನ್ನು ಕಳ್ಕೊಂಡು ಎಷ್ಟೋ ನಾನು ಒಬ್ಬ ಅಧ್ಯಕ್ಷನಾಗಿ, ಒಬ್ಬ ಶಾಸಕನಾಗಲ್ಲ ಸರ್, ಅಧ್ಯಕ್ಷನಾಗಿ ಫೀಲ್ ಆಗ್ತಾಯಿದ್ದೀನಿ ಸರ್. ನಾನು ಬಂದಾದ ಮೇಲೆ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆ ವಿದ್ಯಾರ್ಥಿಯಾಗಿ ನಾನು ಆ ನೋವುಗಳನ್ನು ನಾನು ಕಂಡಾಗ, ನಾನು ಹಳ್ಳಿಗಾಡಿಂದ ಬಂದು ನಾನು ಎಷ್ಟು ಪರದಾಡಿದೆ ಅಂತ ನನಗೆ ಗೊತ್ತು. ಆ ಸಂದರ್ಭಕ್ಕೆ ನನಗೊಂದು ಸವಾಲಾಗಿತ್ತು, ಶೈಕ್ಷಣಿಕ ಕ್ಷೇತ್ರ ಒಂದು ಸವಾಲಾಗಿತ್ತು ನನಗೆ. ಆ ಸವಾಲವನ್ನು ಮೆಟ್ಟಿ 3 ವರ್ಷದಲ್ಲಿ ಬಹುಶಃ BCA, MBA, MCA ಇಂಥ ದೊಡ್ಡ ಕೋರ್ಸ್ಗಳು ತಂದು ಸುಮಾರೊಂದು 12 ಕೋಟಿ ರೂಪಾಯಿ ನಿಮ್ಮ ಶಾಲೆಗೆ ಹಾಕಿದ್ದೀನಿ ಸರ್. ಡಿಗ್ರಿ ಶಾಲೆಗೆ 12 ಕೋಟಿಯನ್ನು ಅಮೌಂಟ್ ಹಾಕಿ ಸುಮಾರು 16 ಕೊಠಡಿಗಳನ್ನು ಕಟ್ಟಿ, ಕ್ಯಾಂಟೀನ್ ಕಟ್ಟಿ, ಸಭಾಂಗಣ ಕಟ್ಟಿ, ನಾವು ಬೇರೆ ಖಾಸಗಿ ಕಾಲೇಜ್ಗಿಂತ ನಾವೇನು ಕಡಿಮೆ ಇಲ್ಲ ಅಂತ ಬಹುಶಃ 1300 ಜನ ಸ್ಟ್ರೆಂತ್ನ ನಾವು ರೆಡಿ ಮಾಡಿಕೊಂಡು ಬಹುಶಃ ಇಡೀ ನಮ್ಮ 2 ಜಿಲ್ಲೆಗಳಲ್ಲಿ ಕೂಡ ನಮ್ಮ ಕಾಲೇಜಿದೆ, ನಂಬರ್ 1 ಕಾಲೇಜಾಗಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬದಿಂದ, ತಾಲೂಕು ವತಿಯಿಂದ ನಿಮಗೆ ಧನ್ಯವಾದ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಇದಾದಮೇಲೆ ನನ್ನ ಪ್ರೀತಿಯ ಅಧಿಕಾರಿ ಇನ್ನೊಬ್ರು ಇದ್ದಾರೆ. ಬಹುಶಃ ನಾನು ಅಧಿಕಾರಿಗಳ ಮೀಟಿಂಗ್ ಕರೆದ ಫಸ್ಟ್ ಅಟೆಂಡೆನ್ಸ್ ಅವರೇ ಇತ್ತು, ಮತ್ತು ನಮ್ಮ ಅನುರಾಧ ಮೇಡಮ್ ಅವರು. ಬಹುಶಃ ಅಂಥ ಶಾಂತ ಸ್ವರೂಪಿ ವ್ಯಕ್ತಿ ನಾನು ಇದುವರೆಗೂ ನಾನು ಕಂಡಿರಲಿಲ್ಲ. ಸೊ ಇಂಥ ಏನೇ ಹೇಳಲಿ ನಾನು ಮಾಡ್ತೀನಿ ಸರ್, ನಾವೆಲ್ಲ ಐತೀನಿ ಸರ್, ನಾನು చేస్తాను. ಯಾರೇ ಬಂದರೂ ಕೂಡ ಶಾಪ್ ಕೊಟ್ರಿಗೆ ಬಂದರು, ಇನ್ನೊಂದು ಕೊಟ್ರಿಗೆ ಬಂದರು, ಇನ್ನೂ ಬಂದರು, ಪಶುವೈದ್ಯಾಕಾರಿಯಾಗಿ ನೀವು ನನಗೆ ಮಾಡಿದ ಗಲಾಟೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಸರ್. ನಾನು 4 ಜನ ವೈದ್ಯರು ಬೇಕು ಅಂದಾಗ ನಾನು ಮಿನಿಸ್ಟ್ರ್ ಹತ್ರ ಕಿತ್ತಾಡಿ ನಿಮಗಷ್ಟು 4 ಜನ ವೈದ್ಯರು ತಂದೆ. ಬಹುಶಃ ನಿಮಗಿರ್ತಕ್ಕಂಥ ಕಾಳಜಿ ನನಗೆ ನನ್ನ ತಾಲೂಕು ಅದೃಷ್ಟ ಮಾಡಿರ್ಬೋದು. ಇನ್ನೊಂದು ನನಗೆ ಅದೃಷ್ಟ ಏನಂತಂದರೆ, ನೀವು ಆಲಂಗೂರು ನಮ್ಮ ಟೈಗರ್ ಹತ್ರ ಕೆಲಸ ಮಾಡಿದ್ದೀರಾ, ನಮ್ಮ ಹತ್ರ ಕೂಡ ಕೆಲಸ ಮಾಡಿದ್ದೀರಾ. ನಿಮ್ಮ ಅನುಭವ ಕೂಡ ನಮ್ಗೆ ಹಂಚಿದ್ದೀರಿ. ನಿಮಗಿಂತ ನನಗೆ ಕಿರಿಯ, ಅವ್ರ ಹುದ್ದೆಯಲ್ಲಿ ದೊಡ್ಡದಾಗಿರ್ಬೋದು, ಬಟ್ ನಿಮಗಿಂತ ಕಿರಿಯ, ನಿಮ್ಮಿಂದ ಕಲ್ತಿರ್ತಕ್ಕಂಥ ಸಾಕಷ್ಟು ಇದಿಲ್ಲಿದೆ ಮೇಡಮ್. ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಹಾಗೆ ಮತ್ತೋರ್ವ ವ್ಯಕ್ತಿ ಸರ್, ನಮ್ಮ ರಾಮಚಂದ್ರಪ್ಪ ಅವರು. ಇವರೊಂಥರ ವಿಶೇಷ ವ್ಯಕ್ತಿ. ಹೆಂಗೆ ಅಂತಂದರೆ, ನಾನು ಮಾಡ್ತೀನಿ ಸರ್, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಸರ್, ನಿಮ್ಮ ಮಾನ ತಿರ್ತೀನಿ ಸರ್, ಅಂದರೆ ನಿಮಗೆ ಒರೆಯದೆ ಹೋಗತಕ್ಕಂಥ ಕೆಲಸ ಮಾಡಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲೆಕ್ಷನ್ ಇಲ್ಲದೆ ಮಾಡಿರ್ತಕ್ಕಂಥ ಏನಾದರೂ ಇದಿದ್ದರೆ ಅದು ರಾಮಚಂದ್ರಪ್ಪನವ್ರಿಗೆ ಸಲ್ಲುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಸೊ ಅದರಿಂದ ನೀವು ಕಡಿಮೆ ಸಮಯದಲ್ಲಿ ನಮ್ಮ ಮೇಲೆ ಕೆಲಸ ಮಾಡಿದ್ರು ಕೂಡ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ್ದೀರಿ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳಲೇಬೇಕು, ನಮ್ಮ ರಮೇಶ್ ಅವರು. ಹಳ್ಳಿ ಕಡೆ ಕೇಳೋದು ಕರೆಂಟು. ಸೊ ತುಂಬ ಅನುಕೂಲ ಆಗಿದೆ ಸರ್ ನಮ್ಮ ತಾಲೂಕಿಗೆ ನಿಮ್ಮ ಕಡೆಯಿಂದ. ಇಂಥ ನಮ್ಮ ಅಧಿಕಾರಿಗಳನ್ನು ಏನೋ ಕೆಲಸ ಮಾಡಿದ್ರು ಹೊರಟೋದ್ರು ಅಂದರೆ ತಪ್ಪಾಗುತ್ತೆ. ಕುಟುಂಬದಿಂದ ಒಂದು ವ್ಯಕ್ತಿ ರಿಟೈರ್ಡ್ ಆದಾಗ ಒಬ್ಬ ಯಜಮಾನಾಗಿ ಕುಟುಂಬ ವ್ಯಕ್ತಿಗಳನ್ನ ಗುರುಸೋದು ನನ್ನ ಧರ್ಮ ಅಂತ ಕಾಣಿಸ್ತದೆ. ಯಾವ ವ್ಯಕ್ತಿಗಳನ್ನು ನಮ್ಮ ಸಂಸಾರದ ಕುಟುಂಬ ರೀತಿಯನ್ನು ನಡ್ಕೊತೀವಿ ಆ ಸಂಸಾರ ತುಂಬ ಚೆನ್ನಾಗಿರ್ತದೆ. ಯಾವ ಸಂಸಾರದಲ್ಲಿ ಒಗ್ಗಟ್ಟಿರ್ತದೋ ಬಹುಶಃ ಆ ಸಂಸಾರದ ಒಂದು ಏನು ಗುರಿ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಬಹುಶಃ ಮುಳಬಾಗಿಲು ತಾಲೂಕಲ್ಲಿ ಒಂದು ಶಾಂತ ಸ್ವರೂಪವಾಗಿ, ಒಂದು ದಬ್ಬಾಳಿಕೆ ಇಲ್ಲದೆ, ಒಂದು ಬೇರೆ ಥರ ಇಲ್ಲದೆ, ನಾವೆಲ್ಲ ಒಗ್ಗಟ್ಟಾಗಿ ಏನು ತಾಲೂಕು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಂಥ ವ್ಯಕ್ತಿಗಳನ್ನು ನಾವು ಗುರುಸಿ ಸನ್ಮಾನ ಮಾಡೋದು ನಮ್ಮ ಧರ್ಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಂಗೆ ಸಹಕಾರ ಕೊಟ್ಟಿರ್ತಕ್ಕಂಥ ತಾಲೂಕು ಎಲ್ಲ ಆಡಳಿತ ಅಧಿಕಾರಿಗಳು, ವಿಶೇಷವಾಗಿ ನನಗೆ ತಾಲೂಕು ದಂಡಾಧಿಕಾರಿಗಳು ಈ ಕಾರ್ಯಕ್ರಮನ, ಹಾಗೂ ನಮ್ಮ ಇವರು ಹಾಗೂ ನಮ್ಮ BO ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ, ನಾನು ಒಂದು ಮಾತನ್ನು ಹೇಳಬಲ್ಲೆ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿ ಕೂಡ ಈ ಒಂದು ನಿಮಗೆ ಟೈಮ್ ಬಂದೇ ಬರ್ತದೆ. ಈ ಟೈಮ್ ಬಂದೇ ಬರ್ತದೆ. ಬಹುಶಃ ನನಗೆ 5 ವರ್ಷ ಕೊಟ್ಟಿರ್ಬೋದು, ನಾನು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ನಮ್ಮನ್ನು ಉಳಿಸ್ಕೊಬೋದು, ನನ್ನ ಮತದಾರಪ್ಪ ಉಳಿಸ್ಕೊಬೋದು. ಆದರೆ ನಿಮಗೆ ಭಗವಂತ ಆಲ್ರೆಡಿ ಟೈಮ್ ಲೈನ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಹೇಳಿ, ನೀವು 58-60 ವರ್ಷದ ಮೇಲೆ ಹೋಗಲೇಬೇಕು ಎಲ್ಲಿಗೆ ಮನೆಗೆ. ಸೊ ಆದರೆ ಕಡಿಮೆ ಅವಧಿಯಲ್ಲಿ ನಿಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಬಹುಶಃ DK ರವಿ ಅಂತ ಕೆಲಸವನ್ನು ಯಾರು ಮಾಡಿ ಅವ್ರ ಥರ ಹೆಸರು ಯಾರು ಗಳಿಸ್ತೀರಿ, ಬಹುಶಃ
ನಿಮ್ಮ 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 ಮನೆ ಮಕ್ಕಳ ತರಾಂತರ ಕೂಡ ಹೆಸರು ನಿಮಗೆ ಏನಾಗುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಆದರೆ ಸಿಕ್ಕಿದ ಸೀರುಂಡೆ ಅಂದ್ಬಿಟ್ಟು ಯಾರು ಹೀರ್ಕೊಂಡು ಹೋಗ್ತೀರಿ, ಏನು ಸಿಕ್ಕರೆ ಸಾಕಂತ ಅಂದ್ಬಿಟ್ಟು, ಅದು ಬಹುಶಃ ಇವರಿಂದ ಇವ್ರಿಗೆ ಜಂಪ್ ಆಗ್ತದೆ. ಯಾರೋ ದೊಡ್ಡ ಮನುಷ್ಯ ಹೇಳಿದಂತೆ, ಏನಂತಂದರೆ ಈ ಮುಳಬಾಗಲ ತಾಲೂಕು ಬಾಗಲೇ ಅದನ್ನು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀನಿ ಅಂತ. ಮುಳಬಾಗಲ ಜನ ಸರಿ ಇಲ್ಲ, ನಾನು ದೊಡ್ಡಬಳ್ಳಾಪುರಕ್ಕೆ ಹೊರಟೋಗ್ತೀನಿ ಅಂತ. ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದಂತೆ, ದೊಡ್ಡಬಳ್ಳಾಪುರ ಜನ ಸಿಕ್ಕಿರಂತೆ. ಸರ್ ನಮ್ಮ ಮುಳಬಾಗಲ ಸರಿಲ್ಲ, పెద్దಬಳ್ಳಾಪುರಕ್ಕೆ బాగుందా ಅಂತ ಕೇಳಿದಂತೆ. నువ్వు బాగుంటే మా ఊరు బాగుంటుంది ಅಂತ. నువ్వు బాగుంటే మా ಊರು ಬಾಗುಂಟೇನು. ಹಂಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಕರೆಕ್ಟ್ ಇಟ್ಕೊಂಡ್ರೆ ನಾವು ಎಲ್ಲೋದ್ರೂ ಜಯಿಸ್ಬೋದು. ಫಸ್ಟು ನಾವು ಗಳಿಸ್ಬೇಕಂದ್ರೆ ನಮ್ಮ ವ್ಯಕ್ತಿತ್ವನ ಕೊಳಕಿಲ್ದೆ ನಾವು ಖಂಡಿತವಾಗಿ ಇಟ್ಕೊಂಡ್ರೆ ನಾವು ಎಲ್ಲೋದ್ರೂ ಗೆಲ್ಬೋದು. ಸೊ ಅದರಿಂದ ತಾವುಗಳು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು, ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನು 2 ವರ್ಷನೋ 3 ವರ್ಷನೋ 4 ವರ್ಷನೋ ನೀವು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ DK ರವಿಗೆ ಬಂದಿರತಕ್ಕಂಥ ಹೆಸರನ್ನು ತಾವು ಪಡ್ಕೊಬೋದು ಅನ್ನೋದನ್ನು ನನ್ನ ಮನಸ್ಸಿನ ಭಾವನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಆವಾಗಲೇ ಹೇಳಿದೆ, ಸಿಕ್ಕಿ ಸೀರುಂಡಿ ಹೊಳ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು. ಆಯಿತಾ, ಕಳ್ಳ ಎಲ್ಲಿದ್ದರೂ ಕಳ್ಳನೇ. ನಮ್ಮ ಕಾನೂನು ಅಡಿಯಲ್ಲಿ ಸಂವಿಧಾನದಲ್ಲಿ 10 ರೂಪಾಯಿ ಕದ್ದವನು ಕಳ್ಳ ಅಲ್ಲ, 10 ಕೋಟಿ ಕದ್ದವನು ಕಳ್ಳ ಅಲ್ಲ, 1000 ಕೋಟಿ ಕದ್ದವನು ಕಳ್ಳನೇ. ಸೊ ಅದರಿಂದ ಉತ್ತಮ ಸೇವೆ ಸಲ್ಲಿಸಲಿಕ್ಕೆ ಶತಪ್ರಯತ್ನವನ್ನು ಮಾಡಿ ಅಂತ ನನ್ನ ಒಂದು ಕಿರುಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಇಂಥ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಈ 3 ಜನಕ್ಕೆ ಕೂಡ ನನ್ನ ಕುಟುಂಬದಿಂದ ಹಾಗೂ ನನ್ನ ಆಡಳಿತ ಕುಟುಂಬದಿಂದ ಧನ್ಯವಾದ ತಿಳಿಸ್ತಾ, ನಿಮ್ಮ ಈ ಜೀವನವನ್ನು ಮುಂದೆ ಒಳ್ಳೆ ಮಟ್ಟಕ್ಕೆ ನಿಮ್ಮ ಫ್ಯಾಮಿಲಿಗೆ ಕೊಟ್ಟು ನಡೆಸಿ ಸಮಾಜ ಸೇವೆಗೆ ನಿಮ್ಮ ಏನು ಟೈಮನ್ನು ಮುಡುಪಾಗಿ ಇಡ್ತೀರಾ ಅಂತ ನನ್ನ ನಂಬಿಕೆಯಿಂದ ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.